5 ವರ್ಷಗಳ ಬಳಿಕ ರೆಪೋ ರೇಟ್ ಕಡಿತಗೊಳಿಸಿದ ಆರ್ಬಿಐ. ಭಾರತೀಯ ರಿಸರ್ವ್ ಬ್ಯಾಂಕ್ನ 6 ಸದಸ್ಯರ ಹಣಕಾಸು ನೀತಿ ಸಮಿತಿ ವಾಣಿಜ್ಯ ಬ್ಯಾಂಕುಗಳಿಗೆ ಆರ್ಬಿಐ ನೀಡುವ ಸಾಲದ ದರವಾದ ರೆಪೋ ದರವನ್ನು 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತ ಮಾಡಿದೆ. ಇದರಿಂದ ರೆಪೋ ದರ ಈಗ 6.25ಕ್ಕೆ ಇಳಿದಿದೆ. ಕಳೆದ 5 ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಕಡಿತ ಮಾಡಿದೆ. ಕಳೆದ 2 ವರ್ಷಗಳ ಕಾಲ ರೆಪೋ ದರವನ್ನ ಸ್ಥಿರವಾಗಿ ಕಾಯ್ದಿರಿಸಲಾಗಿತ್ತು. ಆರ್ಬಿಐ ರೆಪೋ ದರವನ್ನ ಕಡಿತಗೊಳಿಸಿದ್ದು 2020ರ ಮೇ ತಿಂಗಳಲ್ಲಿ. ರೆಪೋ ದರವು ಇಲ್ಲಿಯವರೆಗೆ 6.5ರಷ್ಟಿತ್ತು. ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ದೇಶದ ಆರ್ಥಿಕತೆಯು ಕನಿಷ್ಠ ಮಟ್ಟಕ್ಕೆ ಇಳಿದ ನಂತರ ಬಳಕೆಯನ್ನ ಹೆಚ್ಚಿಸಲು ಮಧ್ಯಮ ವರ್ಗಕ್ಕೆ ಇದುವರೆಗಿನ ಅತಿದೊಡ್ಡ ತೆರಿಗೆ ವಿನಾಯಿತಿಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಅಂದರೆ 2025-26ರ ಬಜೆಟ್ನಲ್ಲಿ ಘೋಷಿಸಿದ ವಾರದಲ್ಲಿ ಆರ್ಬಿಐ ಈ ಕ್ರಮ ಕೈಗೊಂಡಿದೆ. ಹಣಕಾಸು ನೀತಿ ಚೌಕಟ್ಟನ್ನ ಪರಿಚಯಿಸಿದಾಗಿನಿಂದ ಸರಾಸರಿ ಹಣದುಬ್ಬರ ಕಡಿಮೆಯಾಗಿದೆ ಅಂತ ಆರ್ಬಿಐ ಗವರ್ನರ್ ಸಂಜಯ್ ಮೆಲ್ಹೋತ್ರಾ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತೀಯ ಆರ್ಥಿಕತೆಯು ಜಾಗತಿಕ ಸವಾಲುಗಳಿಗೆ ನಿರೋಧಕವಾಗಿಲ್ಲದಿದ್ದರೂ ಪ್ರಬಲವಾಗಿದೆ ಅಂತ ತಿಳಿಸಿದರು. ಕೇಂದ್ರ ಬ್ಯಾಂಕ್ ಆರ್ಬಿಐ ದರ ನಿಗದಿ ಸಮಿತಿಯು ತನ್ನ ತಟಸ್ಥ ಹಣಕಾಸು ನೀತಿ ನಿಲುವನ್ನ ಮುಂದುವರಿಸಲಿದೆ ಅಂತ ಮಲ್ಹೋತ್ರಾ ಘೋಷಿಸಿದರು. ಈ ವಿಧಾನವು ಹಣದುಬ್ಬರ ನಿಯಂತ್ರಣ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಸಮತೋಲನಗೊಳಿಸುವ ಗುರಿಯನ್ನ ಹೊಂದಿದೆ ಅಂತ ಹೇಳಿದ್ರು. ಆರ್ಬಿಐ ಮುಂದಿನ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯನ್ನ ಸರಿಸುಮಾರು 6.7ರಷ್ಟು ಅಂತ ಅಂದಾಜಿಸಿದೆ. ಹಣದುಬ್ಬರವನ್ನ ನಿಯಂತ್ರಣದಲ್ಲಿಡುವ ಗುರಿಗೆ ಅನುಗುಣವಾಗಿ ಕೇಂದ್ರ ಬ್ಯಾಂಕ್ 2025ರ ಹಣಕಾಸು ವರ್ಷದಲ್ಲಿ 4.8 ಮತ್ತು 2020ರ ಹಣಕಾಸು ವರ್ಷದಲ್ಲಿ 4.2 ಅಂತ ಅಂದಾಜು ಮಾಡಿದೆ. ವಿನಿಮಯ ದರದ ಬಗ್ಗೆ ಕಳವಳಗಳನ್ನ ವ್ಯಕ್ತಪಡಿಸಿರುವ ಆರ್ಬಿಐ ಗವರ್ನರ್, ಕೇಂದ್ರ ಬ್ಯಾಂಕಿನ ವಿದೇಶಿ ವಿನಿಮಯ ನೀತಿಯು ಸ್ಥಿರವಾಗಿ ಉಳಿದಿದೆ, ಕ್ರಮಬದ್ಧ ಮತ್ತು ಸ್ಥಿರ ಮಾರುಕಟ್ಟೆಯನ್ನ ಕಾಯ್ದುಕೊಳ್ಳುವತ್ತ ಗಮನ ಹರಿಸುತ್ತದೆ ಅಂತ ಒತ್ತಿ ಹೇಳಿದ್ರು. ಆರ್ಬಿಐ ಯಾವುದೇ ನಿರ್ದಿಷ್ಟ ವಿನಿಮಯ ದರವನ್ನ ಗುರಿಯಾಗಿಸಿಕೊಂಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ಬ್ಯಾಂಕುಗಳು ಆರ್ಬಿಐನೊಂದಿಗೆ ನಿಷ್ಕ್ರಿಯವಾಗಿ ಹಣವನ್ನ ಇಡುವುದನ್ನ ಬಿಟ್ಟು ತಮ್ಮೊಳಗೆ ಹೆಚ್ಚು ಸಕ್ರಿಯ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು. ಡಿಜಿಟಲ್ ವಂಚನೆ ಹೆಚ್ಚುತ್ತಿರುವ ಪ್ರಕರಣಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಸೈಬರ್ ವಂಚನೆಯನ್ನ ಎದುರಿಸಲು ಏಪ್ರಿಲ್ನಿಂದ ಎಲ್ಲಾ ಹಣಕಾಸು ವಹಿವಾಟುಗಳಿಗೆ ಬ್ಯಾಂಕ್ಗಳು FIN.in ಎಂಬ ವಿಶೇಷ ಡೊಮೇನ್ ಹೆಸರನ್ನ ಬಳಸಬೇಕಾಗುತ್ತದೆ ಅಂತ ಆರ್ಬಿಐ ಘೋಷಿಸಿದೆ. ಮಾರುಕಟ್ಟೆಯನ್ನ ನಿಯಂತ್ರಿಸಲು, ವ್ಯಾಪಾರ ಮತ್ತು ಇತ್ಯರ್ಥ ಸಮಯವನ್ನ ಪರಿಶೀಲಿಸಲು ಕಾರ್ಯನಿರತ ಗುಂಪನ್ನ ಸ್ಥಾಪಿಸುವ ಯೋಜನೆಯನ್ನ ಅವರು ಪ್ರಕಟಿಸಿದರು. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.